ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಏನ್ರಿ ನಾಗರ ಪಂಚಮಿಗೆ ಯಾರ್ಯಾರು ಯಾವ್ಯಾವ ಉಂಡೆ ಮಾಡಿದ್ರಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ, ನಾವು ಇವತ್ತು ನಮ್ಮ ಮನೆ ಒಳಗೆ ಯಾವ್ಯಾವ ಉಂಡೆ ಮಾಡಿದ್ವಿ, ಹೆಂಗೆ ಮಾಡಿದ್ವಿ, ತಂಬಿಟ್ಟು ಹೆಂಗೆ ಮಾಡಿದ್ವಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ತಂಬಿಟ್ಟು ಮಾಡೋಣ ನೋಡ್ರಿ. ಫಸ್ಟ್ ನಾ ಇಲ್ಲೇ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿನಿ ರೀ. ಅಂದರೆ ಈ ಕೈ ಬುಟ್ಟಿ ಅದಲ್ರಿ, ಈ ಬುಟ್ಟಿ ಒಳಗೆ ನಾ ಅರ್ಧ ಬುಟ್ಟಿಯಷ್ಟು ಕೈ ಬುಟ್ಟಿಯಷ್ಟು ತುಪ್ಪ ತೊಗೊಂಡೆ. ಆಮೇಲೆ ಒಂದು ಬುಟ್ಟಿಯಷ್ಟು ಬೆಲ್ಲ ಹಾಕ್ಲಿಕ್ಕೆ ರೀ. ಈಗ ಇದನ್ನು ನೋಡ್ರಿ ಕರಗಿಸ್ಕೋಬೇಕು. ಬೆಲ್ಲ ಆಣ ಮಾಡೋದು ಬ್ಯಾಡ್ರಿ, ಇದು ಜಸ್ಟ್ ಬೆಲ್ಲ ಕರಗಿಸ್ಕೋಬೇಕು, ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ. ಅಷ್ಟು ಆಣ ಆಗೋದೇನು ಬೇಡ ನೋಡ್ರಿ. ಈಗ ಬೆಲ್ಲ ಹೆಂಗೆ ಮೆತ್ತಗಾತಲ್ರಿ, ಈಗ ಇದಿಷ್ಟ ಆದ್ಕೊಳ್ಳೋಣ ಸಾಕ್ರಿ. ಇದನ್ನು ತೆಗೆದು ಬಿಡ್ಬೇಕು ನೋಡ್ರಿ. ನಾವು ಬೆಲ್ಲ ಫುಲ್ ಮೆತ್ತಗಾಗ್ಯದ. ಈಗ ಸೈಡಿಗೆ ಇಳಿಸ್ಕೊಂಡ್ಬಿಡೋಣ. ಈ ಮೆಥಡ್ ಇಷ್ಟು ಈಸಿ ಅದ ರೀ ಉಂಡೆ ಮಾಡೋದು. ಭಾಳ ಅಂದ್ರೆ ಭಾಳ ಈಸಿ ಅದ. ಆಮೇಲೆ ಭಾಳ ಮಸ್ತ್ ಆಗ್ತಾವ್ರಿ ಮತ್ತು ಉಂಡೆ. ಬರ್ರಿ ಈಗ ಇದಕ್ಕೆ ಏನೇನು ಸಾಮಾನು ಹಾಕೋದಂತ ನೋಡೋಣ. ಮೊದ್ಲು ಹುರಿದದ್ದು ಎಳ್ಳು ಹಾಕಿದ್ದೆ ರೀ. ನಾ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಎಳ್ಳು ಹಾಕಿದ್ದೆ. ಇದಕ್ಕೆ ಜಾಯ್ಫળ ಅಂತೀವಲ್ರಿ, ಜಾಜಿಕಾಯಿ, ಅದನ್ನು ಕುಟ್ಟಿ ಹಾಕಿದೆ ನೋಡ್ರಿ. ಒಂದು ಜಾಜಿಕಾಯಿ ಫುಲ್ ಹಾಕಿದೆ. ಆಮೇಲೆ ಒಣ ಕೊಬ್ಬರಿ ಹಾಕಬೇಕಿದ್ದು. ಇದು ಅಷ್ಟೇ ಒಂದು ಅರ್ಧ ಬಟ್ಲ ಹಾಕಿದ್ರೆ ಸಾಕು. ಇದಿಷ್ಟ ಆದಮೇಲೆ ಇದಕ್ಕೆ ಗಸಗಸಿ ಹಾಕ್ಬೇಕ್ರಿ. ಇವನ್ನ ಹುರ್ಕೊಂಡು ಹಾಕಿದ್ರು ನಡೀತದೆ, ಇಲ್ಲ ಹಂಗೆ ಹಾಕಿದ್ರು ಏನಾಗಂಗಿಲ್ಲ. ಯಾಕಂದ್ರೆ ತುಪ್ಪ ಬಿಸಿ ಇರ್ತದಲ್ಲ, ಹಾಕ್ಬೋದು. ಗಸಗಸಿ ಹಾಕ್ಕೊಂಡು ಚಲೋತಂಗೆ ಎಲ್ಲ ಕೈ ಆಡಿಸ್ಕೋಬೇಕ್ರಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಕ್ಕಿಂತ ಜಾಜಿಕಾಯಿ ಹಾಕ್ಬೇಕು ನೋಡ್ರಿ, ಅಂದ್ರೆ ರುಚಿ ಭಾಳ ಈ ಉಂಡೆ. ಈಗ ಇದಿಷ್ಟು ಕೈ ಆಡಿಸ್ಕೊಂಡು ಈಗ ಇದಕ್ಕೆ ಪುಟಾಣಿ ಹಿಟ್ಟು ಹಾಕೋದು. ಪುಟಾಣಿ ಹಿಟ್ಟದ್ದು ಅಳತಿ ಏನಂದ್ರೆ, ಈಗ ನಾವು ಯಾವ ಬುಟ್ಟಿಲೇ ನಾವು ತುಪ್ಪ ಬೆಲ್ಲ ಎಲ್ಲ ತೊಗೊಂಡ್ವಲ್ರಿ, ಆ ಬುಟ್ಟಿಲೇ ನಾನು ಇಲ್ಲಿ 2 ಅಂತ ಹೇಳಿ ಮಾಡಿಟ್ಕೊಂಡಿನಿ. ಆದರೆ ಇದು 2 ಆಗಲಿಲ್ಲ. ಈ ಬುಟ್ಟಿಲೇ 2 ಬುಟ್ಟಿ ಮಾಡಿಟ್ಕೊಂಡಿದ್ದೆ. ಆದರೆ 2 ಹಿಡಿಯಂಗಿಲ್ಲ. ಒಮ್ಮೆ ಹಾಕಬಾರ್ದ್ರಿ ಯಾವತ್ತು, ಸ್ವಲ್ಪ ಹಾಕ್ಕೋತ ಹೋಗ್ಬೇಕು ಹಿಟ್ಟು. ಸ್ವಲ್ಪ ಹಾಕಿದಾಗ ಇದನ್ನು ಚಲೋ ಕಲಿಸ್ದಾಗ ನೋಡ್ರಿ, ಅದು ಚಲೋ ಹಿಂಗೆ ಮುದ್ದೆ ಆಗಬೇಕು. ಒಣ ಆಗಬಾರ್ದ್ರಿ ಹಿಟ್ಟು. ಒಣ ಈಗ ನಾವು ಮಾಡಿಬಿಟ್ರೆ ಹಿಂಗೆ ಕಲಿಸಿದಾಗ ಆಮೇಲೆ ಏನಾಗ್ತದೆ ಹೇಳ್ರಿ, ಉಂಡೆ ಫುಲ್ ಒಂಥರ ಒಣ ಆಗ್ತವೆ. ಅದಕ್ಕೆ ಸ್ವಲ್ಪ ಹಿಂಗೆ ಡ್ರೈನೆಸ್ ಆಗಬಾರ್ದು, ವೆಟ್ ಇರಬೇಕದು. ಅಂದ್ರೆ ಹಿಂಗೆ ನಾವು ಹಿಂಗೆ ಕಲಿಸ್ತೀವಿ ನೋಡ್ರಿ. ಈಗ ನಾನು ಕಲಿಸ್ಲಿಕ್ಕತ್ತೀನಿ ನೋಡ್ರಿ. ಹಿಂಗೆ ಕಲಿಸಿದಾಗ ಈಗ ನೋಡ್ರಿ, ಇನ್ನೊಂದು ಸ್ವಲ್ಪ ಅಷ್ಟು ಹಿಡಿತದ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹಾಕಬೇಕು, ಇಲ್ಲಾಂದ್ರೆ ಬೇಕಾಗಂಗೆ ಇಲ್ಲ. ಈಗ ನಾನು ಕರೆಕ್ಟ್ ಆತನ ಹಾಕಲೇ ಇಲ್ಲ. ಇದಕ್ಕೆ ನಂದು ಅಳತಿ ಪ್ರಕಾರ ನೋಡ್ರಿ, ಆ ಬುಟ್ಟಿಲೆ ಒಂದೂವರೆ ಬುಟ್ಟಿ ಸಾಕಾಗ್ತದೆ ನೋಡ್ರಿ. 2 ಬುಟ್ಟಿ ಭಾಳ ಆಗ್ತದೆ, ಒಂದೂವರೆ ಬುಟ್ಟಿ ಸಾಕಾಗ್ತದೆ. ಆದರೆ ಒಮ್ಮೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾವತ್ತು. ಹಿಟ್ಟು ಸ್ವಲ್ಪ ನೋಡಿ ಹಾಕ್ಕೋಬೇಕು. ಈಗ ನೋಡ್ರಿ, ಇದು ಹಿಟ್ಟು ಹೆಂಗೆ ನಾವು ಉಂಡೆ ಕಟ್ಲಿಗತ್ತೀವಿ, ಉಂಡಿನೂ ಸರಳ ಬರ್ತಾವೆ. ಆಮೇಲೆ ನಿಮ್ಗೆ ಏನರ ಹಂಗೆ ಡ್ರೈನೆಸ್ ಅನಿಸಿದ್ರೆ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಮೇಲೆ ಹಾಕ್ಕೋತ ನೀವು ಉಂಡೆ ಮಾಡಿದ್ರು ಬರ್ತದೆ. ಉಂಡೆ ಅಂತೂ ಕೆಡಂಗೆ ಇಲ್ಲ. ಇದ್ರೊಳಗೆ ತುಪ್ಪ ಸ್ವಲ್ಪ ಒಣಗ್ಯದ ಅನಿಸಿದ್ರೆ ನೀವು ಬಿಸಿ ಮಾಡಿ ಚೂರು ಹಾಕ್ಕೊಂಡು ಮಾಡ್ಬೋದು. ನೋಡ್ರಿ, ನಮ್ದು ಉಂಡೆ ಎಷ್ಟು ಮಸ್ತ್ ಬಂತು. ಮತ್ತು ನೀವು ಹಿಂಗೆ ಮಾಡಿರಿ, ಉಂಡೆ ಇಷ್ಟು ಮೆತ್ತಗಿರ್ತಾವೆ. ಭಾಳ ದಿವಸ ಆದರೂ ಬಿರುಸಾಗೋದು ಏನೂ ಆಗಂಗಿಲ್ಲ. ಆಮೇಲೆ ನಾವು ಇದು ಬರೀ ತುಪ್ಪದಾಗ ಮಾಡಿದ್ದಕ್ಕೆ ನೈವೇದ್ಯಕ್ಕಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದೆ. ಒಟ್ಟು ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ತಂಬಿಟ್ಟು ಒಳಗೆ, ತುಪ್ಪದಾಗ ಮಾಡಿರಿ ಇದನ್ನು. ನೋಡ್ರಿ, ನಮ್ಮ ತಂಬಿಟ್ಟು ಎಷ್ಟು ಮಸ್ತ್ ಅದು ನೋಡ್ರಿ. ತಂಬಿಟ್ಟು ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಮುದ್ದಾಮ್ ನನಗೆ ತಿಳಿಸ್ರಿ, ಕಮೆಂಟ್ ಮಾಡಿ. ಈಗ ನೋಡ್ರಿ, ನೆಕ್ಸ್ಟ್ ನಾವೇನು ಮಾಡೋಣ, ಇದನ್ನು ಮಾಡ್ರಿ, ರಾಜಗಿರಿ ಉಂಡೆ ಮಾಡೋಣ್ರಿ. ಈಗ ಮುಂಜಿ ಒಳಗೆ ಎಲ್ಲ ಈಗ ನಾವು ಮಾತೃಭೋಜನಕ್ಕೆ ಮಾತೃಭಿಕ್ಷೆಗೆ ಹಾಕ್ತಾರಲ್ರಿ ರಾಜಗಿರಿ ಉಂಡೆ. ಈಗ ನಾಗರ ಪಂಚಮಿಗೂ ನಾ ಮಾಡಿದೆ ನೋಡ್ರಿ ಇದನ್ನು ರಾಜಗಿರಿ ಉಂಡೆ. ಇಲ್ಲಿ ನೋಡ್ರಿ, ನಾನು ಇದು ಆನ್ಲೈನ್ನಾಗಿನ ತರಿಸ್ಕೊಂಡಿದ್ದೆ. ಈಗ ಇದನ್ನು ಮಾಡೋಣ ಬರ್ರಿ. ಫಸ್ಟ್ ಒಂದು ದೊಡ್ಡ ಪಾತ್ರೆ ಇಡ್ಬೇಕು, ಅದು ಬಿಸಿ ಆಗ್ಬೇಕು ನೋಡ್ರಿ. ಆ ಬಿಸಿ ಆದಾಗ ಒಂದು ಸ್ವಲ್ಪ ಹಾಕ್ಬೇಕು. ಅದ್ರಾಗ ಸ್ವಲ್ಪ ಹಾಕ್ಬೇಕು ನೋಡ್ರಿ. ಇವು ಅಳ್ಳು ಹೆಂಗೆ ಆಗ್ತಾವಲ್ರಿ, ಹಂಗೆ ಆಗ್ತಾವೆ ನೋಡ್ರಿ. ಇವು ಹುರಿದಾಗ ಅಳ್ಳು ಹೆಂಗೆ ಚಟಪಟ ಅಂತ ಹೇಳಿ ಇದಾಗ್ತಾವಲ್ರಿ ಜೋಳದ ಅಳ್ಳು ಮಾಡುವಾಗ, ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಬಟ್ಟೆ ಹಾಕಿಬಿಡ್ಬೇಕು. ಹಾಕಿದ್ರೆ ಅವು ಮತ್ತು ಎಲ್ಲ ಕಡೆ ಸಿಡಿಯಂಗಿಲ್ಲ. ಈಗೆಲ್ಲ ಹುರ್ಕೊಂಡೆ ರೀ ನಾನು. ಈಗ ಈ ಒಂದು ಬುಟ್ಟಿಲೇ ಇಷ್ಟ ಆತ್ರಿ ಇವು. ಈ ಒಂದು ಬುಟ್ಟಿಗೆ ಒಂದು ಕಾಲು ಬುಟ್ಟಿ ಅಷ್ಟು ನಾ ಬೆಲ್ಲ ತೊಗೊಂಡೆ. ಒಂದಕ್ಕೊಂದು ಕಾಲು ಅಷ್ಟೆ. ಸ್ವಲ್ಪ ತುಪ್ಪ ಹಾಕ್ಲಿಗತ್ತೀನಿ ಇದಕ್ಕೆ. ನಾ ಇದಕ್ಕೆ ನೀರು ಹಾಕಲೇ ಇಲ್ಲ. ಇದಕ್ಕೂ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಅಷ್ಟೆ. ಇದನ್ನು ಒಂದು ಚೂರು ಆಣ ಆಗ್ಬೇಕ್ರಿ. ಇದು ಆಣ ಅಂದರೆ ಹೆಂಗಂದ್ರೆ, ಈಗ ನಾವು ಇದು ಫುಲ್ ಹಿಂಗೆ ಕುದ್ದಾಗ ಈ ಒಂದು ಡ್ರಾಪ್ ಬೆಲ್ಲ ಹಿಂಗೆ ನೀರಿಗೆ ಹಾಕಿ ನೋಡಿದಾಗ
ಅದು ನಿಲ್ಬೇಕ್ರಿ ಅದು ನೀರೊಳಗೆ ಅದು ಬೆಲ್ಲ ನಿಲ್ಲಬೇಕು ಅಷ್ಟು ಒಂದು ಪಾಕಿಂದ ಆಣ ಅಂತಾರಲ್ಲ ಹಂಗೆ ಮಾಡ್ಕೋಬೇಕ್ರಿ ಇದನ್ನು ಇದಿಷ್ಟು ಮಾಡ್ಕೊಂಡಾಗ ಮಾತ್ರ ಅದು ಉಂಡೆ ನಿಲ್ತದೆ ಇಲ್ಲಾಂದ್ರೆ ಅದು ಹಿಂಗೆ ಉಂಡೆ ಆಗಂಗಲ್ರಿ ಅದು ಇಲ್ಲಿ ನೋಡ್ರಿ ನಾನು ಚಲೋ ತಂಗ ಆಣ ಆತೀಗ ಈಗ ಇದು ಆಣನ ಟೆಸ್ಟ್ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಬಟ್ಲದಾಗ ಸ್ವಲ್ಪ ನೀರು ತೊಗೊಳ್ಬೇಕ್ರಿ ಸ್ವಲ್ಪ ನೀರು ತೊಗೊಂಡು ಇದು ಒಂದು ಡ್ರಾಪ್ ಹಾಕ್ಬೇಕು ಇದಕ್ಕೆ ಹಿಂಗೆ ಹಾಕ್ಬೇಕು ನೋಡ್ರಿ ಹಿಂಗೆ ಹಾಕಿದಾಗ ಅದು ತೆಳಗೆ ನಿಂತು ನೋಡ್ರಿ ಗಟ್ಟಿ ಆಗ್ತದೆ ಹಿಂಗೆ ಗಟ್ಟಿ ಆತಲ್ಲ ಈಗ ರೆಡಿ ಆಗ್ಯದ ರೀ ಇದು ಈಗ ಅವೇನು ನಾವು ಹುರಿದು ಇಟ್ಕೊಂಡಿದ್ವಲ್ಲ ರಾಜಗಿರಿ ಅವನ್ನ ಹಾಕ್ಬೇಕು ನೋಡ್ರಿ ಇದನ್ನು ರಾಮಧನು ಅಂತಾರೆ ರಾಜಗಿರಿ ಅಂತಾರೆ ಅಮ್ರದ್ ಅಂತಲೂ ಹೇಳ್ತಾರೆ ಭಾಳ ಹೆಸರಿಂದ ಕರೀತಾರೆ ಇದನ್ನು ನಮ್ಮ ಈಗ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ರೀ ಉಂಡೆ ಈಗ ನೋಡ್ರಿ ಎಲ್ಲ ಅದ್ರೊಳಗೆ ಮಿಕ್ಸ್ ಮಾಡೋದು ಆಮೇಲೆ ಇದನ್ನು ಕಟ್ಟೋದು ಉಂಡೆ ಇಷ್ಟೇ ರೀ ಸರಳ ಅದ ಹುರ್ಕೊಳ್ಳೋದ ಒಂಚೂರು ಇದದ ನೋಡ್ರಿ ಇದು ಹುರ್ಕೊಳ್ಳೋದು ಕರೆಕ್ಟ್ ಆಗಿಬಿಟ್ರೆ ಬೆಲ್ಲದ ಆಣ ಇದು ಆಗ್ಬಿಟ್ರೆ ಉಂಡೆ ಮಸ್ತ್ ಬರ್ತಾವ್ರಿ ಈಗ ಬರ್ರಿ ನಾವು ಎಳ್ಳು ಚಿಗಳಿ ಮಾಡೋಣ ಎಳ್ಳುಂಡಿ ಅನ್ನಂಗಿಲ್ಲ ನಾವು ಎಳ್ಳು ಚಿಗಳಿ ಅಂತೀವಿ ಏನಿಲ್ಲ ಇದು ಸರಳ ಅದ ಭಾಳ ಅಂದ್ರೆ ಭಾಳ ಸರಳ ಅದ ಇದಕ್ಕೆ ಯಾವ ಆಣ ಬೇಡ ಏನೂ ಬೇಡ ಚಲೋ ತಂಗ ಎಳ್ಳು ಹುರಿಬೇಕು ನೋಡ್ರಿ ಅದ ಒಂದೇ ಇಲ್ಲೇ ಸ್ವಲ್ಪ ಚಲೋ ತಂಗ ಎಳ್ಳು ಹುರಿಯೋದು ಫುಲ್ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸರಿಗೆ ಹಾಕ್ಕೊಳ್ಳೋದು ಅದನ್ನು ಒಂದು ಬೌಲ್ ಎಳ್ಳಿಗೆ ಒಂದು ಕಾಲು ಬೌಲ್ನಷ್ಟು ಬೆಲ್ಲ ಹಾಕ್ಕೊಂಡ್ರೆ ಆತು ನೋಡ್ರಿ ಬೆಲ್ಲನೂ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೋಬೇಕು ಬೆಲ್ಲ ಕಡಿಮೆ ಆದ್ರೆ ಉಂಡೆ ಬರಂಗಿಲ್ಲ ಬೆಲ್ಲ ಹೆಚ್ಚಾದ್ರೆ ಭಾಳ ಸ್ವೀಟ್ ಆಗ್ಬಿಡ್ತಾವಲ್ರಿ ಆದರೆ ಒಟ್ಟು ಅದು ಗಂಟು ಬರ್ಬೇಕು ನೋಡ್ರಿ ಒಣ ಇರಬಾರ್ದು ನೋಡ್ರಿ ಹಿಂಗೆ ಆಗಿರ್ಬೇಕು ಈಗ ನೋಡ್ರಿ ಹೆಂಗೆ ನಾವು ಉಂಡೆ ಕಟ್ಲಿಕ್ಕೆ ಬರ್ತದಲ್ಲ ಶೇಂಗಾ ಉಂಡೆ ಮಾಡಿದ್ವಲ್ರಿ ಸೇಮ್ ಹಂಗೆ ನೋಡ್ರಿ ಇದು ಮಾಡೋದು ಭಾಳ ಸರಳ ಅದ ಮತ್ತು ನಾವಿಲ್ಲಿ ಹೇಳಿರೋ ಎಲ್ಲ ಉಂಡಿನೂ ಉಪವಾಸಕ್ಕೆ ಬರ್ತಾವೆ ನೋಡ್ರಿ ಯಾಕಂದ್ರೆ ಎಲ್ಲ ತುಪ್ಪದಾಗ ಮಾಡಿದ್ದು ಅವ ಹಾಗಾಗಿ ನಾವು ಶ್ರಾವಣ ಮಾಸದಾಗ ಪೂಜೆ ಪುನಸ್ಕಾರ ಇದ್ದಾಗ ಉಪವಾಸಕ್ಕೆ ಬರ್ತಾವೆ ನೋಡ್ರಿ ಆಯಿತು ವೀಕ್ಷಕರೇ ನಮಸ್ಕಾರ ಮುಂದಿನ ಮತ್ತೊಂದು ಅಡುಗೆಯೊಂದಿಗೆ ಸಿಗೋಣ